ಮಾಡಬಾರ್ದು. ಎಲ್ಲಾದ್ರೂ ಸುಸ್ಸು ಅಂತೀರ. ನೋಡ್ತಾ ಇರಬಹುದು ಟ್ವಿನ್ ರಾಕ್ ಅಂತ ಹೇಳ್ತಾರೆ. ಅಕ್ಕ ತಂಗಿದಿರು ಕಲ್ಲು. ಬಂದ್ವಿ ಅಪ್ಪ ಯಾವ ಬೆಟ್ಟ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ದಿನ ನಾನು ನಿಮ್ಗೆಲ್ಲರನ್ನೂ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಸೊ ಇಲ್ಲೇ ನೀವು ರಾಮನಗರದ ಹತ್ರ ಯಾವುದಾದ್ರೂ ಪ್ಲೇಸ್ ನೋಡಬೇಕು ಅಂತಿದ್ರೆ ರಾಮನಗರದಿಂದ 8ರಿಂದ 9 ಕಿಲೋಮೀಟರ್ ಆಗುತ್ತೆ ಕೂಟ್ಕಲ್ ತಿಮ್ಮಪ್ಪನ ಬೆಟ್ಟಕ್ಕೆ. ಸೊ ನ್ಯಾಷನಲ್ ಹೈವೇಯಿಂದ ಸ್ವಲ್ಪ ಮುಂದೆ ಹೋಗಬೇಕಾಗತ್ತೆ. ಆ ನಂತರ ನಿಮಗೆ ಕುರುಬಳ್ಳಿ, ಬಿಳುಗುಂಬ, ಕೂಟ್ಕಲ್ ಸಿಗುತ್ತೆ, ಆಯಿತಾ. ಸೊ ಈ ಕೂಟ್ಕಲ್ ತಿಮ್ಮಪ್ಪನ ಬೆಟ್ಟಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುವಂತಹ ಬೆಟ್ಟ, ನಿಜವಾಗ್ಲೂ ಸಖತ್ತಾಗಿದೆ. ಇದು ದ್ವಾರಕಾಂಬ ಅಂದರೆ ದ್ವಾರಕಾ ಎಂಟ್ರೆನ್ಸು. ಆ ನಂತರ ಹಾಗೆ ಮುಂದೆ ಹೋಗ್ತಾ ಇದ್ದರೆ ಇಲ್ಲಿ ನೋಡ್ತಾ ಇರ್ಬೋದು ಟ್ವಿನ್ ರಾಕ್ ಅಂತ ಹೇಳ್ತಾರೆ. ಅಕ್ಕ ತಂಗಿದಿರು ಕಲ್ಲು ಅಥವಾ ಅಕ್ಕ ತಂಗಿದಿರ್ದು ಒಂದು ಶೇಪಲ್ಲಿರುವಂತಹ ಒಂದು ಬೆಟ್ಟ ಅಂತ ಕೂಡ ಕರೀಲಾಗುತ್ತೆ. ಯಾಕಂದರೆ ಇದು ಎರಡು ಒಟ್ಟಿಗೆ ಇರೋದ್ರಿಂದ ಟ್ವಿನ್ ರಾಕ್ ಅಂತಲೂ ಕೂಡ ಹೇಳಲಾಗತ್ತೆ. ತುಂಬಾ ಡೀಸೆಂಟ್ ಆಗಿದೆ ಪ್ಲೇಸು, ಹಾಗೂ ಎಲ್ಲರೂ ಕೂಡ ವಿಸಿಟ್ ಮಾಡ್ಬೋದು. ಇದ್ರ ವೈಶಿಷ್ಟ್ಯತೆ ಏನಪ್ಪ ಅಂದರೆ ಅಲ್ಲಿರುವಂತಹ ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಂದರೆ ಸ್ನೇಹಿತರೆ, ನಿಜವಾಗ್ಲೂ ನೋಡ್ತಿದ್ರೆ ನಿಮಗೆ ಮನ ಸೆಳೆಯುತ್ತೆ. ಅಲ್ಲೇ ಒಂದು ಸ್ವಲ್ಪ ಹೊತ್ತಿದ್ದು ಆಟ ಆಡ್ಕೊಂಡು ಬರೋಣ ಅಂತ. ಸೊ ನಿಮಗೆಲ್ಲ ಗೊತ್ತು, ನನಗಂತೂ ಸ್ವಲ್ಪ ಗ್ರೀನರಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬೆಟ್ಟದ ಮೇಲಂತೂ ಕರ್ಕೊಂಡು ಹೋಗ್ಬಿಟ್ರೆ ತುಂಬಾ ಇಷ್ಟ ಆಗುತ್ತೆ. ಸೊ ಇಲ್ಲಿ ಕಾರೇ ಹೋಗುತ್ತೆ ಸ್ನೇಹಿತರೆ, ದೇವಸ್ಥಾನದ ತನಕ ಕಾರೇ ಹೋಗುತ್ತೆ. ಆರಾಮ್ಸೆ ನೀವು ಕಾರಲ್ಲಿ ಹೋಗ್ಬೋದು. ಸೊ ಇಲ್ಲಿ ನೋಡಿ, ಅಲ್ಲಿದೆಯಲ್ಲ, ಅಲ್ಲಿ ಜಸ್ಟ್ ನಿಮಗೆ ಕೂತ್ಕೊಳ್ಳಿಕ್ಕಿರುವಂತಹ ಜಾಗ. ಬಂದ್ವಿ ಅಪ್ಪ ಯಾವ ಬೆಟ್ಟ ಅಪ್ಪು? ತಿಮ್ಮಪ್ಪನ ಬೆಟ್ಟಕ್ಕೆ. ಸೊ ನೋಡಿ, ಮೈಸೂರು ಕ್ರೇಪ್ ಸಿಲ್ಕ್ ಜಾರ್ಜೆಟ್ ಸ್ಯಾರಿ, ಇಬ್ಬರು ಮುದ್ದಾಗಿ ಕಾಣಿಸ್ತಿದ್ದೀವಲ್ವ. ಎಸ್, ಸಕ್ಕತ್ತಾಗಿದೆ. ನೇಚರ್ ಅಂತೂ ಸೂಪರ್ ಆಗಿದೆ ಅಲ್ಲಪ್ಪಿ, ಸಕ್ಕತ್ತಾಗಿದೆ. ನೀವೇನಾದರೂ 4 ವೀಲರಲ್ಲಿ ಹೋಗಬೇಕು ಅಂತ ಅಂದರೆ ಆರಾಮ್ಸೆ ದೇವಸ್ಥಾನಕ್ಕೇ ನಿಮಗೆ ಅಪ್ ಟು ದೇವಸ್ಥಾನದವರೆಗೂ ನೀವು ಹೋಗ್ಬೋದು. ಅದಲ್ಲದೆ ಸ್ನೇಹಿತರೆ, ಕೂಟ್ಕಲ್ ಬೆಟ್ಟ ಅಥವಾ ಶ್ರೀ ತಿಮ್ಮಪ್ಪ ಸ್ವಾಮಿ ಬೆಟ್ಟದ ಇತಿಹಾಸದಲ್ಲಿ ಕಲ್ ಮೇಲೆ ಬರೆದಿರುವಂತಹ ಕೆತ್ತನೆಯನ್ನು ಯಾರಾದರೂ ಓದಿದ್ರೆ ಸಾಯ್ತಾರೆ, ಅಥವಾ ಅವರಿಗೆ ಮುಂದೇನಾದರೂ ತೊಂದರೆ ಉಂಟಾಗುತ್ತೆ ಅಂತ ಹೇಳೋ ಮಾತುಗಳು ಕೂಡ ಬಹಳಷ್ಟು ಮಂದಿ ಹೇಳ್ತಾರೆ. ಇಲ್ಲಿ ಅದೆಷ್ಟು ನಿಜಾನೋ ಸುಳ್ಳೋ ಗೊತ್ತಿಲ್ಲ ಸ್ನೇಹಿತರೆ. ಈಗ ನಾವು ಸೂಸೈಡ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ. ಹೂಮ ನನ್ನನ್ನು ಹಿಡ್ಕೊಳ್ದೆ ಹೋಗ್ತಾ ಇದೆಯಾ, ನಾನು ಬಿದೋಗ್ಲಿ ಅಂತ. ವಾವ್, ಆ ಕಡೆ ಹೋಗ್ಬಾರ್ದು. ವಾವ್, ಸೂಪರ್ ಆಗಿದೆ ಅಲ್ಲ. ರೆಡಿ ಬಂದೆ. ಅವರಿಬ್ರು ಹೋಗ್ತೀನಿ ನಿಂತಿದ್ದು, ಅದಕ್ಕೆ ಆ ಕಡೆ ಹೋಗ್ಬಾರ್ದು. ವಾವ್, ಸೂಪರ್. ಇದು ಒಳಕಲ್ಲು ಚಿನ್ನ, ಒಳಕಲ್. ಮಾಡಬಾರ್ದು. ಎಲ್ಲಾದ್ರೂ ಸುಸ್ಸು ಅಂತೀರ. ಕೂಗು. ಕಾಲು ಹಂಗೂ ಒಳ್ತು. ಸ್ನೇಹಿತರೆ, ನಿಮಗೊಂಥರ ಮೈಂಡ್ ರಿಫ್ರೆಶ್ ಆಗುತ್ತೆ ಈ ತಿಮ್ಮಪ್ಪನ ಬೆಟ್ಟದಲ್ಲಂತೂ. ನಿಜವಾಗ್ಲೂ ಎಷ್ಟು ಜನ ಫ್ಯಾಮಿಲಿ ಇರ್ತಾರೆ ಅಂದರೆ ಕೇಳ್ಬೋದು. ಸುಮಾರು ಜನ ಮೇಡಮ್ ಗಂಡ ಹೆಂಡತಿ ಇಬ್ಬರೇ ಹೋಗ್ಬೋದಾ ಅಂತ. ಡೆಫಿನೆಟ್ಲಿ ಹೋಗ್ಬೋದು, ಏನು ಭಯ ಏನು ಆಗೋದಿಲ್ಲ ನಿಮಗೆ, ಆರಾಮ್ಸೆ ಹೋಗ್ಬೋದು. ಹೆಂಗಿದೆ ಅಪ್ಪಿ ಸ್ಪಾಟು? ಚೆನ್ನಾಗಿದೆ ಅಲ್ಲ. ಮತ್ತೆ ಇಲ್ಲಿ ಕೂತ್ಕೊಳ್ಳೋಕೆ ಬೆಂಚ್ ಕೂಡ ಇದೆ. ಪರಂ ಸಚಿತ್ ಇಲ್ಲಿ ನೋಡಿ. ಹೂನಪ್ಪ. ಆ್ಯಕ್ಚುಲಿ ನಾವು ಹೋಗಿದ್ದಿದ್ದು ನೆರ್ವಿಗೆ ಅಂಥೇಳಿ. ಸೊ ಇದೇ ದೇವಸ್ಥಾನದಲ್ಲಿ ನೆರ್ವಿಯನ್ನು ಮಾಡಿದರು. ದೇವಸ್ಥಾನದ ಪಕ್ಕದಲ್ಲೇ ಈ ಕಲ್ಯಾಣಿ ಇದೆ, ನೋಡ್ತಾ ಇರ್ಬೋದು. ಇಲ್ಲಿ ಪೂಜೆನೆಲ್ಲ ಮಾಡ್ತಾರೆ, ಗಂಗೆ ಪೂಜೆ ಯಾರಾದರೂ ಹರಿಸ್ಕೊಂಡಿದ್ರೆ ಆ ರೀತಿ ಎಲ್ಲ ಪೂಜೆ ಎಲ್ಲ ಮಾಡ್ತಾರೆ. ಬನ್ನಿ ದೇವಸ್ಥಾನದೊಳಗಡೆ ಹೋಗಿ ದರ್ಶನ ಮಾಡಿಬಿಟ್ಟು ಬರೋಣ. ಪೂಜೆ ಆಯಿತು. ಪೂಜೆ ಆದ ನಂತರ ಮಂಗಳಾರತಿಯನ್ನು ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸಚ್ಚಿತ್ ಮತ್ತು ಪರಂ ಎಲ್ಲರೂ ಕೂಡ ಮಂಗಳಾರತಿಯನ್ನು ತೆಗೆದುಕೊಂಡ್ರು. ಇವ್ರು ಬಂದು ನನ್ನ ತಂಗಿ ಗಂಡ. ಸೊ ಇವ್ರ ಹೆಸರು ಶಿವಪ್ರಸಾದ್ ಅಂತ, ನನ್ನ ತಂಗಿ ಹೆಸರು ಅರ್ಪಿತಾ ಅಂತ ಹೇಳಿ. ಸಂಜೆವರೆಗೂ ಇರುತ್ತಲ್ವಾ? 3 ಗಂಟೆವರೆಗೂ ಇರುತ್ತೆ. ಓಕೆ.
ಸ್ನೇಹಿತರೆ, ದೇವ್ರು ಬಂದು ತಿಮ್ಮಪ್ಪ ಸ್ವಾಮಿ ಅಂದರೆ ವೆಂಕಟರಮಣ ಸ್ವಾಮಿಗೆ ಸೇರಿರುವಂಥದ್ದು ಇನ್ನೊಂದು ಅವತಾರ ಅಂತ ಹೇಳ್ಬೋದು. ಸೊ ತುಂಬ ಚೆನ್ನಾಗಿದೆ ದೇವಸ್ಥಾನ, ಮೈಂಡ್ ರಿಫ್ರೆಶ್ ಆಗುತ್ತೆ ಮೇಯ್ನು. ಸೊ ಇಲ್ಲಿ ಕಲ್ಯಾಣಿ ಹತ್ರ ಸುಮಾರು ಜನ ಕೂತ್ಕೊಂಡು ಮಾತಾಡ್ತಾಯಿದ್ರು. ಸೊ ಕಲ್ಯಾಣಿ ಒಳಗೆ ಯಾರು ಹೋಗಬಾರ್ದು ಅಂಥೇಳಿ ಸುತ್ತಲೂ ಈ ರೀತಿ ಗೇಜನ್ನು ಹಾಕಿದ್ದಾರೆ. ಸೊ ಒಂದು ಸೆಕ್ಯೂರಿಟಿ ಇರುತ್ತೆ, ಮತ್ತು ಕಲ್ಯಾಣಿ ನೀರನ್ನು ಗಲೀಜು ಮಾಡಬಾರ್ದು, ಹಾಗಾಗಿ ಈ ಗೇಟನ್ನು ಹಾಕಿದ್ದಾರೆ. ಹೊರಗಡೆ ನಾನು ಇಲ್ಲಿ ಓದಿದ್ರು ನಾನು ನೋಡಲಿಲ್ಲ. ನಾನು ಬಂದೇ ಇಲ್ಲ ಯಾವತ್ತು, ಇವತ್ತು ಇಲ್ಲೇ ಓದಿದ್ರು 3 ವರ್ಷ ಬರಲಿಲ್ಲ ಅಂದರೆ. ಇನ್ನೊಂದು ಸ್ಪೆಷಲ್ ಏನಂದರೆ, ನಂದು ನಮ್ಮ ದೊಡ್ಡಪ್ಪಂದು ಸೇಮ್ ಡೇ ಸೇಮ್ ಟೈಮ್ ಆ್ಯನಿವರ್ಸರಿ, ಮತ್ತು ಸೇಮ್ ಗಳಿಗೆಯಲ್ಲಿ ಮುಹೂರ್ತ, ಎಲ್ಲ ಸೇಮ್ ಟು ಸೇಮು. ಅದು ವಾರನೂ ಸೇಮು, ಡೇಟು ಸೇಮು, ಗಳಿಗೆನೂ ಸೇಮು. ಆದರೆ ಎಷ್ಟು ವರ್ಷ? 30 ವರ್ಷ ಅಲ್ವಾ? 30 ವರ್ಷನೂ 32 ವರ್ಷನೂ ಗ್ಯಾಪು. ಎಲ್ಲಿಗೆ ಕಣ ಬೆಟ್ಟ ಹತ್ತಿಸ್ಬೇಕು, ಬೆಟ್ಟ ಹತ್ಸೋಣ. ಸೊ ಊಟ ಎಲ್ಲ ಆಯಿತು. ಸೊ ಈಗ ಬೆಟ್ಟದ ಮೇಲೆ ಹತ್ತಾ ಇದ್ದೀವಿ. ನೇಚರ್ ಅಂತೂ ಆಸಮ್ ಆಗಿದೆ, ಸೂಪರ್ ಆಗಿದೆ. ಒಳಕಲ್ ಮೇಲೆ ಓಡೋಕ್ಕಾಗಲ್ಲ ಅಂತಿಲ್ಲ, ಕಲ್ ಮೇಲೆ ಓಡೋಕ್ಕಾಗಲ್ಲ. ಸಚ್ಚು ಹಂಗೆ ಓಡಬಾರ್ದು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಗಾಳಿ ಜೋರಾಗಿ ಗಾಳಿ ಬಡ್ತಾ ಬೀಸ್ತಿತ್ತು, ತಣ್ಣಗಾಗ್ತಿತ್ತು. ಸೊ ಈ ಸಿಚುಯೇಷನ್ಗೆ ಕರೆಕ್ಟಾಗಿ ಈ ಸಾಂಗ್ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಈ ಸಾಂಗನ್ನು ಹಾಡಿದ್ದು. ನಿಜವಾಗ್ಲೂ ಒಂಥರ ಮೈಂಡ್ ರಿಫ್ರೆಶ್ಮೆಂಟು. ಸೊ ನನ್ನ ತಂಗಿ ಯಜಮಾನರು ಮತ್ತು ನನ್ನ ಮಗ ಪಾಪುನ ಇಟ್ಕೊಂಡು ಬರ್ತಿದ್ದಾರೆ ನೋಡಿ. ಅಲ್ಲಿ ಚಿಕ್ಕದಾಗಿ ನೀರು ಹರಿಯುವಂಥ ಜಾಗ ಇದೆ, ಕೊಳ ಅಂತಲೂ ಅನ್ಬೋದು, ಯಾಕಂದರೆ ಗುಂಡಿ ಥರ ಇರೋದ್ರಿಂದ. ಸೊ ಚೆನ್ನಾಗಿದೆ ನಿಜವಾಗ್ಲೂ, ಪ್ಲೇಸ್ ಅಂತೂ ಆರಾಮ್ಸೆ ಇದೆ. ನಮ್ಮ ಪಾಪು ಅಂತೂ ನನ್ನ ಕೆಳಗೆ ಬಿಟ್ಬಿಡಿ ನಾನು ಓಡಾಡ್ತೀನಿ ಅಂತ ಅಂತಿದ್ಲು, ತುಂಬಾ ಎಂಜಾಯ್ ಮಾಡ್ತಿದ್ಲು. ಇಲ್ಲಿ 3 ಕಲ್ಲಿರುತ್ತೆ ನೋಡ್ತಿದ್ದೀರಾ, ಅದಕ್ಕೆ ಆದಂತಹ ಒಂದು ವಿಶೇಷತೆ ಇದೆ. ಅದ್ರ ಬಗ್ಗೆ ಡೀಟೇಲ್ ವಿಡಿಯೋ ಒಮ್ಮೆ ಮಾಡ್ತೀನಿ ನಾನು. ತಣ್ಣ ಗಾಳಿ ಬೀಸ್ತಿದೆ. ಅಲ್ಲಿ ನೋಡಿ, ಎಲ್ಲೋ ದೂರದಲ್ಲಿ ಯಾರೋ ಒಂದಷ್ಟು ಜನ ಓಡಾಡ್ತಿದ್ದಾರೆ. ತನಿ ಬಾಯ್. ಬಿಟ್ಟದ್ ಹೆಂಗ್ ಹೋದ್ರಿ ನೀವು? ಕೇಳವ. ನೋ 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 ನೋ. ಅಲ್ಲಿ ಹೋಗ್ಬಾರ್ದು, ಗಲೀಜು. ನೋಡಿ, ನಮ್ಮ 2ನೇ ದೊಡ್ಡಮ್ಮ, ಕೊನೆ ತಮ್ಮ, ಇವಂದೇ ಲಾಸ್ಟ್ ಮದುವೆ ನಮ್ಮ ಇಡೀ ಫ್ಯಾಮಿಲಿಲಿ. ಅವ್ನು ಮುಗಿತಿದ್ದಂಗೆ ನನ್ನ ಮಗಳು ಶುರುವಾಗಬೇಕು. ಹಾಂ ನೋಡ್ರಿ, ವರಾರ್ ಕಿತ್ತಿರೋ ಯಾವತ್ತು ಒಂದಿನಕ್ಕೂ ಲೈಫಲ್ಲಿ ಕಿತ್ತಾಡದೇ ಇರೋಂಥ ವರಾರ್ ಕಿತ್ತಿರೋ. ಇನ್ನೂ ಒಬ್ಬರು ಮಿಸ್ಸು, ಅವರು ತೀರ್ಕೊಂಡ್ರು ನಮ್ಮ ಇನ್ನೊಬ್ಬ ದೊಡ್ಡಮ್ಮ. ಅವ್ರು ಇದ್ದಿದ್ರಂತೂ ಸೂಪರ್ ಕಾಂಬಿನೇಷನ್ 3 ಜನದ್ದು. 3 ಜನನೂ ಒಂದು ದಿನಕ್ಕೂ ಕೂಡ ಕಿತ್ತಾಡೇ ಇಲ್ಲ, ಅಷ್ಟು ಚೆನ್ನಾಗಿ ಅಷ್ಟು ಅನ್ಯೂನ್ಯವಾಗಿದ್ದು ಅಂಥವ್ರು. ತುಂಬ ಅಂದರೆ ತುಂಬಾ ಕ್ರೌಡ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲರೂ ನಮ್ಮ ಇಡೀ ಫ್ಯಾಮಿಲಿ ರಿಲೇಷನ್ಸು ತುಂಬ ಜನ ಸಂಬಂಧಿಕರು ಬಂದಿದ್ದಾರೆ. ಈಗ ಇಲ್ಲಿಂದ ಹೊರಡೋದೇನೆ. ಸೊ ನಿಜವಾಗ್ಲೂ ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಮುಂದೊಮ್ಮೆ ಯಾವಾಗಾದರೂ ನಾನು ಡೆಫಿನೆಟ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಜನಗಳಿದ್ರು, ತುಂಬ ಕ್ರೌಡ್ ಇತ್ತು, ಬಟ್ ನಿಜವಾಗ್ಲೂ ಚೆನ್ನಾಗಿತ್ತು. ಒನ್ ಡೇ ಏನಾದರೂ ಔಟಿಂಗ್ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ಡೆಫಿನೆಟ್ಲಿ ಇಲ್ಲಿ ಬಂದು ಸಂಜೆ ತನಕ ಇದ್ದು ಊಟ ಗೀಟ ಮಾಡ್ಕೊಂಡು ಇಲ್ಲೇ ಅಥವಾ ಇಲ್ಲೇ ಪಾರ್ಸಲ್ ಮಾಡ್ಕೊಂಡು ತೊಗೊಂಡ್ಬಂದ್ಬಿಟ್ರು ಅಡುಗೆನ. ಸೊ ಆರಾಮ್ಸೆ ಇರ್ಬೋದು, ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡ್ಬೋದು. ನ್ಯೂ ಮ್ಯಾರಿಡ್ ಕಪಲ್ಸ್ಗೂ ಅಷ್ಟೇ ಒಳ್ಳೆ ಪ್ಲೇಸು, ದೇವಸ್ಥಾನ ಇದೆ. ಅಲ್ಲಿಂದ ಊರಿನ ಮನೆಗೆ ಬಂದ್ವಿ, ನಮ್ಮ ಮನೆಗೆ, ದೊಡ್ಡಪ್ಪನ ಮನೆಗೆ ಬಂದ್ವಿ. ನಾನು ತೋರಿಸ್ತೀನಿ ಹೇಗಿದೆ ಅಂತ. ಅಪ್ಪ ದನ ಕಾಯೋನೆ ಬಾ ಈ ಕಡೆ. ಪರಾಮ್ ಬೀಳ್ತೀಯ? ಪರಾಮ್ ಅದು ನಾವು ಚಿಕ್ಕ ಹುಡುಗರಿದ್ದಾಗ ಅದೇ ಬಾತ್ರೂಮ್, ಊರಿಗೆ ಫಸ್ಟ್ ಬಾತ್ರೂಮ್ ಅದೇ. ಅಡ್ಲಿಕಾಯಿ ಏನಕ್ಕ? ಪಡವಲ್ಕಾಯಿ ಕೊಟ್ಟಿದ್ದಾರೆ.
ಅಡ್ಲೆಕಾಯಿ ಅಂತಲೂ ಕೂಡ ಕರಿತೀವಿ ನಾವು ಇದನ್ನು ತೋರ್ಸೋಗ್ಯಾರ. ಸೊ ಬೆಜ್ಜಾನ್ ಬಿಟ್ಟಿದೆ. ಸೊ ಹಾಗಾಗಿ ಒಂದೆರಡು ಕೊಟ್ಟರು ಸಾಕು ಅಂತ, ಎರಡು ಇಸ್ಕೊಂಡೆ ಸಾಕು ಅಂತ ನೀವು ಹೊರಡೋಣ. ಈಗ ಬಂದ್ವಿ ಸೋದ್ರ ಮಾವನ ಮನೆ ಹತ್ರಕ್ಕೆ. ಮಮ್ಮಿಯ ಕೊನೆ ಅಕ್ಕನ ಮನೆ ಕನ್ಸ್ಟ್ರಕ್ಷನ್ನು. ಇದು ಕೂಡ ಡ್ಯಾಡಿದೇ ಪ್ಲಾನು. ಡ್ಯಾಡಿನೆಲ್ಲ ನಿಂತ್ಕೊಂಡು ಮಾಡಿಸ್ತಾ ಇರೋದು. ಆಲ್ಮೋಸ್ಟ್ ಎಲ್ಲದಕ್ಕೂ ಡ್ಯಾಡಿನೇ ನಿಂತ್ಕೊಂಡು ಓಡಾಡ್ಕೊಂಡು ಮಾಡಿಸ್ತಾರೆ. ಡ್ಯಾಡಿ ಇದು ಸೈಟ್ ಎಷ್ಟು? 54 ಹಿಂಗಿಂಗೆ 45, 50, 60 ಅಷ್ಟಕ್ಕೆ ಹಾಕೊಂಡಿರೋದು. ಹಿಂದೆಲ್ಲ ಜಾಗ ಜಮೀನಿದೆ. ಓ ಇದೆ ಅಲ್ವಾ ಕಣ್ಣು ಮೂಗು ಬಾಯಿ ಬೆಟ್ಟ ಮಮ್ಮ. ಅಲ್ಲಿ ಕಣ್ಣು 2, ಮೂಗು ಬಾಯಿ. ಅಮ್ಮ ಬೆಟ್ಟ ಕಣಮ್ಮ, ಕಣ್ಣು ಮೂಗು ಬಾಯಿ ಬೆಟ್ಟ ಅಂತ ಅವ್ನು ಹೇಳ್ತಾ ಇರೋದು. ಎಲ್ಲಿ ಗೊತ್ತಾ? ಲೈಟ್ ನೋಡ್ರಿ, ಆ ಕಡೆ ಈ ಕಡೆ ಇರೋದು ಕಣ್ಣು, ಮಧ್ಯದಲ್ಲಿ ಮೂಗು ಬಾಯಿ. ಮಮ್ಮ ಇದು ಹಿಂಗಿಂಗೆಷ್ಟು? 31, 43. ಓ ಸರಿ. ನಾನು ಇಷ್ಟೇ ಹಾಲು ಕಟ್ಟೋದು ಮಮ್ಮ. ಕೆಲಸಗಳು ನಡೀತಿದೆ ಇನ್ನೂ ಬೇಜಾರು. ದೇವ್ರ ಮನೆ ನ್ಯಾಚುರಲ್ ಲೈಟ್ ಬರಲಿ ಅಂತ ಅಲ್ಲಿ ಪಂಚಾಯಿಸ್ತಾರೆ. ಇಲ್ಲಿಂದ ಡೈರೆಕ್ಟು ರಾಮನಗರಕ್ಕೆ ಹೊರಟ್ವಿ. ಸೊ ನಮ್ಮ ಮಾಮನ ಮನೆ ಕನ್ಸ್ಟ್ರಕ್ಷನ್ ಇನ್ನೂ ಒಂದು 6 months ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ವುಡ್ ವರ್ಕ್ ಎಲ್ಲ ನಡೀತಿದೆ ಅಲ್ಲ, ಸೊ ನೋಡಬೇಕು ಇನ್ನು ಎಷ್ಟು ದಿನ ಆಗುತ್ತೋ. ಹಿಂದೆ ಇರೋದೆಲ್ಲ ಪ್ರಾಪರ್ಟಿ ಇವ್ರುಗಳ್ದೇನೆ, ಅಣ್ಣ ತಮ್ಮದಿರ್ದು. ಎಸ್, ಇವತ್ತಿನ ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಸೊ ಇದೇ ರೀತಿ ಡಿಫ್ರೆಂಟ್ ಕಾನ್ಸೆಪ್ಟ್ ಒಂದಿಗೆ ಇನ್ನೊಂದ್ಸತಿ ಸಿಗ್ತೀನಿ. ಬಾಯ್.